ಎಲ್ಲರಿಗೂ ನಮಸ್ಕಾರ. ಇಂದಿನ ನಮ್ಮ ವಿಶ್ಲೇಷಣಾತ್ಮಕ ಚರ್ಚೆಗೆ ಸ್ವಾಗತ. ಇವತ್ತು ನಾವು ವೇದಮೂರ್ತಿ ವಿಜಯೇಂದ್ರ ರಾಮನಾಥ ಭಟ್ರು ಬರೆದಿರುವ ಗಾಯತ್ರಿ ಸುಧಾ ಸೌರಭ ಸರಣಿಯಲ್ಲಿ ಬರುವ ಸಂಧ್ಯಾ ವಂದನೆಯ ಅಂತರಂಗ ಅನ್ನೋ ಪುಸ್ತಕದ ಬಗ್ಗೆ ಸ್ವಲ್ಪ ಆಳವಾಗಿ ಮಾತಾಡೋಣ ಅಂತ ಇದ್ದೀವಿ. ಹ್ಮ್ ಸಂಧ್ಯಾ ವಂದನೆ ಅಂದ್ರೆ ಗೊತ್ತಲ್ಲ, ದಿನಕ್ಕೆ 3 ಹೊತ್ತು ನಾವು ಮಾಡೋ ಒಂದು ವೈದಿಕ ಆಚರಣೆ. ಹೌದು. ಸೂರ್ಯೋದಯ, ಮಧ್ಯಾಹ್ನ ಮತ್ತೆ ಸೂರ್ಯಾಸ್ತದ ಸಮಯದಲ್ಲಿ. ಕರೆಕ್ಟ್. ಈ ಪುಸ್ತಕ ಬರೀ ಹೇಗ್ ಮಾಡ್ಬೇಕು ಅಂತ ಹೇಳೋದಲ್ಲ, ಅದರ ಹಿಂದಿರೋ ಆಳವಾದ ಅರ್ಥಗಳು, ಆಮೇಲೆ ವಿಶೇಷವಾಗಿ ಗಾಯತ್ರಿ ಮಂತ್ರದ ಮಹತ್ವದ ಬಗ್ಗೆ ತಿಳಿಸ್ಕೊಡುತ್ತೆ. ಇದರಲ್ಲಿ ನನಗ್ ತುಂಬಾ ಇಂಟ್ರೆಸ್ಟಿಂಗ್ ಅನ್ಸಿದ್ದೇನು ಅಂದ್ರೆ, ಲೇಖಕರು ಗಾಯತ್ರಿ ಮಂತ್ರದ ಒಂದೊಂದು ಅಕ್ಷರವನ್ನ ದಶಾವತಾರಗಳಲ್ಲಿ ಒಂದಾದ ಕೂರ್ಮಾವತಾರದ ಜೊತೆ ಹೇಗೆ ಲಿಂಕ್ ಮಾಡಿದ್ದಾರೆ ಅನ್ನೋದು. ಹೌದು, ಅದು ನಿಜಕ್ಕೂ ಈ ಪುಸ್ತಕದ ಒಂದು ಮುಖ್ಯವಾದ ಅಂಶ. ಇದ್ರ ಬಗ್ಗೆ ಸ್ವಲ್ಪ ವಿವರವಾಗಿ ನೋಡೋಣ ಅಲ್ವಾ? ಖಂಡಿತ ನೋಡೋಣ. ಈ ಪುಸ್ತಕದ ವಿಶೇಷತೆಯೇ ಅದು. ಸಂಧ್ಯಾ ವಂದನೆಯನ್ನ ಬರೀ ಒಂದು ಏನೋ ಮಾಡಬೇಕಾದ ಕರ್ಮ ಅಂತ ನೋಡದೆ, ಅದನ್ನ ಒಂದು ಆತ್ಮಶೋಧನೆಗೆ, ಆ ಭಗವಂತನ ಸ್ವರೂಪವನ್ನು ಅರ್ಥ ಮಾಡ್ಕೊಳ್ಳೋಕೆ ಒಂದು ದಾರಿ ಅಂತ ಇದು ತೋರಿಸುತ್ತೆ. ಹೌದು. ಇದರಲ್ಲಿ ಗಾಯತ್ರಿ ಜಪಕ್ಕೆ ಒಂದು ಕೇಂದ್ರ ಸ್ಥಾನ ಇದೆ. ಸರಿ. ಈಗ ಆ ಕೂರ್ಮಾವತಾರದ ಬಗ್ಗೆ ಸ್ವಲ್ಪ ನೆನಪು ಮಾಡಿಕೊಳ್ಳೋದಾದ್ರೆ, ಸಮುದ್ರ ಮಂಥನದ ಕಥೆ ಗೊತ್ತೇ ಇದೆ. ಮಂದರ ಪರ್ವತ. ಹೌದು. ಮಂದರ ಪರ್ವತವನ್ನ ದೇವತೆಗಳು ಅಸುರರು ಕಡಿಯುವಾಗ ಅದು ಕೆಳಗೆ ಹೋಗ್ಬಾರ್ದು ಅಂತ ವಿಷ್ಣು ಆಮೆ ರೂಪದಲ್ಲಿ ಬಂದು ತನ್ನ ಬೆನ್ನ ಮೇಲೆ ಹೊತ್ಕೊಂಡಿದ್ದು. ಹೌದು. ಪುಸ್ತಕದಲ್ಲಿ ಹೇಳೋ ಹಾಗೆ ಪುಟ 6, ಆ ಕೂರ್ಮ ಬರೀ ಆ ಪರ್ವತವನ್ನಷ್ಟೇ ಅಲ್ಲ, ಇಡೀ ಬ್ರಹ್ಮಾಂಡಕ್ಕೆ ಆಧಾರ ಸ್ತಂಭ ಇದ್ದಾಗೆ ಅಂತ. ಅಂದ್ರೆ ಸ್ಥಿರತೆ, ಆಧಾರ, ಇದರ ಸಂಕೇತ ಅದು. ಹೋ, ಇಡೀ ಬ್ರಹ್ಮಾಂಡಕ್ಕೆ ಆಧಾರ. ಇದು ದೊಡ್ಡ ಕಾನ್ಸೆಪ್ಟ್. ಹೌದು. ಹಾಗಾದ್ರೆ ಇಷ್ಟು ದೊಡ್ಡ ಪರಿಕಲ್ಪನೆಯನ್ನ, ಅಂದ್ರೆ ಈ ಕೂರ್ಮವನ್ನ, ಗಾಯತ್ರಿ ಮಂತ್ರದ ಅಕ್ಷರಗಳಿಗೆ ಹೇಗೆ ಸಂಬಂಧ ಕಲ್ಪಿಸ್ತಾರೆ ಲೇಖಕರು? ಅದು ಹೇಗೆ ಸಾಧ್ಯ? ಹೌದು. ಅಲ್ಲಿಯೇ ಪುಸ್ತಕದ ವಿಶ್ಲೇಷಣೆ ಬಹಳ ಆಳವಾಗಿ ಹೋಗುತ್ತೆ. ಈಗ ಉದಾಹರಣೆಗೆ ನೋಡಿ, ಗಾಯತ್ರಿ ಮಂತ್ರದ ಮೊದಲ ಅಕ್ಷರ ತತ್, ಅದರಲ್ಲಿ ಬರೋ ತಕಾರ ಇದೆಯಲ್ಲ, ಅದು ಕೂರ್ಮದ ವ್ಯಾಪಕತೆಯನ್ನ ಸೂಚಿಸುತ್ತೆ ಅಂತ ಪುಸ್ತಕ ಹೇಳುತ್ತೆ. ಪುಟ 6, 7. ವ್ಯಾಪಕತೆ ಅಂದ್ರೆ ಇಡೀ ಬ್ರಹ್ಮಾಂಡವನ್ನೇ ಹೊತ್ತಿರುವ ಎಲ್ಲಾ ಕಡೆ ಇರುವ ಗುಣ, ಸರ್ವವ್ಯಾಪಿ ಅಂತೀವಲ್ಲ, ಆ ಅರ್ಥದಲ್ಲಿ. ಓ, ಸರಿ ಸರಿ. ಹಾಗೆ ಸವಿತುಹ ನಲ್ಲಿ ಬರೋ ಸಾಯಕಾರ, ಅದು ಸಮುದ್ರ ಮಂಥನದಿಂದ ಲಕ್ಷ್ಮಿ, ಅಮೃತ, ಇಷ್ಟೆಲ್ಲ ಶ್ರೇಷ್ಠ ವಸ್ತುಗಳು ಬಂತಲ್ವಾ? ಹೌದು. ಅದಕ್ಕೆಲ್ಲ ಕಾರಣನಾದವನು ಅನ್ನೋ ಅರ್ಥವನ್ನು ಕೊಡುತ್ತೆ. ಓಕೆ, ಅಂದ್ರೆ ಪ್ರತಿಯೊಂದು ಅಕ್ಷರಕ್ಕೂ ಒಂದು ಗುಣವನ್ನ ಅಥವಾ ಒಂದು ತತ್ವವನ್ನ ಜೋಡಿಸ್ತಾ ಹೋಗ್ತಾರೆ. ಖಂಡಿತವಾಗಿಯೂ. ಅದೇ ರೀತಿ ವರೇಣ್ಯಂ ಅನ್ನೋ ಪದ ಇದೆಯಲ್ಲ, ಅದು ಕೂರ್ಮನ ಶ್ರೇಷ್ಠತೆಯನ್ನು ಹೇರುತ್ತೆ. ಆಮೇಲೆ ಭರ್ಗಃ ಅನ್ನೋದು ಆ ಮಂದಲ ಪರ್ವತವನ್ನ ಧರಿಸಿದ ಅವನ ಶಕ್ತಿ, ಅವನ ತೇಜಸ್ಸು. ದೇವಸ್ಯ ಅಂದ್ರೆ ಅವನ ಲೀಲೆ, ಆಟ. ಧೀಮಹಿ ಅಂದ್ರೆ ಅವನನ್ನ ನಾವು ಧ್ಯಾನ ಮಾಡೋ ರೀತಿ, ಅವನ ಧಾರಣಾ ಸಾಮರ್ಥ್ಯ. ಹೀಗೆ ಪ್ರತಿ ಶಬ್ದದಲ್ಲೂ ಆ ಕೂರ್ಮಾವತಾರದ ತತ್ವವನ್ನ ಅಳವಡಿಸಿ ವಿವರಿಸ್ತಾರೆ ಪುಟ 7. ವಾವ್, ಇದು ಕೇಳೋಕೆ ಎಷ್ಟು ಆಳವಾಗಿದೆ ಅಲ್ವಾ? ಬರೀ ಮಂತ್ರ ಪಠಣ ಅಲ್ಲ, ಅದ್ರ ಹಿಂದಿರೋ ಇಷ್ಟು ದೊಡ್ಡ ತತ್ವವನ್ನ ಚಿಂತನೆ ಮಾಡೋದು. ಹೌದು. ಇದು ಬರೀ ಒಂದು ಬೌದ್ಧಿಕ ವಿಚಾರ ಅಷ್ಟೇನಾ, ಅಥವಾ ಹೀಗೆ ಅರ್ಥ ಮಾಡ್ಕೊಂಡು ಆಚರಿಸೋದ್ರಿಂದ ಏನಾದ್ರೂ ವ್ಯತ್ಯಾಸ ಆಗತ್ತಾ? ಖಂಡಿತ ವ್ಯತ್ಯಾಸ ಆಗತ್ತೆ. ಅದೇ ಪುಸ್ತಕದಲ್ಲಿ ಬಹಳ ಮುಖ್ಯವಾಗಿ ಹೇಳೋದು ಅನುಸಂಧಾನ ಅನ್ನೋ ಪದವನ್ನ ಅವರು ಪದೇ ಪದೇ ಬಳಸ್ತಾರೆ. ಪುಟ 5 ಮತ್ತೆ 15. ಅನುಸಂಧಾನ. ಹೌದು. ಅಂದ್ರೆ ಕೇವಲ ಯಾಂತ್ರಿಕವಾಗಿ ಕ್ರಿಯೆ ಮಾಡೋದಲ್ಲ, ಅದರ ಹಿಂದಿನ ಅರ್ಥವನ್ನ ಮನಸ್ಸಲ್ಲಿ ನೆನೆಸ್ಕೊಂಡು ಪೂರ್ತಿ ಶ್ರದ್ಧೆಯಿಂದ, ಭಕ್ತಿಯಿಂದ ಮಾಡೋದು. ಅರ್ಥ ಆಯ್ತು. ಹಾಗೆ ಮಾಡಿದಾಗ ಮಾತ್ರ ಆ ಕ್ರಮಕ್ಕೆ ನಿಜವಾದ ಫಲ ಸಿಗುತ್ತೆ ಅನ್ನೋದು ಅವರ ಅಭಿಪ್ರಾಯ. ಸುಮ್ಮನೆ ಅರ್ಥ ತಿಳಿದೆ, ಶ್ರದ್ಧೆ ಇಲ್ಲದೆ ಮಾಡಿದ್ರೆ ಅದು ಅಷ್ಟು ಪ್ರಯೋಜನ ಇಲ್ಲ ಅಂತ ಭಗವದ್ಗೀತೆಯ ಉಲ್ಲೇಖವನ್ನು ಕೊಡ್ತಾರೆ ಪುಟ 15. ಸರಿ. ಹಾಗಾದ್ರೆ ಈ ರೀತಿ ಅನುಸಂಧಾನ ಪೂರ್ವಕವಾಗಿ ಅರ್ಥ ತಿಳಿದು ಸಂಧ್ಯಾವಂದನೆ ಮಾಡಿದ್ರೆ ಏನೆಲ್ಲಾ ಪ್ರಯೋಜನಗಳು ಸಿಗುತ್ತೆ ಅಂತ ಪುಸ್ತಕದಲ್ಲಿ ಹೇಳಿದ್ದಾರೆ. ಅದರ ಬಗ್ಗೆನೂ ಹೇಳಿದ್ದಾರೆ ಪುಟ 10. ಮುಖ್ಯವಾಗಿ ನಮ್ಮ ಅಂತರಂಗ ಶುದ್ಧಿ ಆಗುತ್ತೆ, ಹಾಗೆ ಬಾಹ್ಯ ಶುದ್ಧಿನೂ ಆಗುತ್ತೆ ಅಂತ. ಓಕೆ. ಆಮೇಲೆ ಮನಸ್ಸಿನ ಏಕಾಗ್ರತೆ ಹೆಚ್ಚುತ್ತೆ, ಕಾನ್ಸಂಟ್ರೇಷನ್ ಪವರ್ ಜಾಸ್ತಿ ಆಗುತ್ತೆ. ನಾವು ತಿಳಿಯದೆಯೋ ಏನಾದ್ರೂ ಸಣ್ಣ ಪುಟ್ಟ ತಪ್ಪು ಮಾಡಿದ್ರೆ ಆ ಪಾಪಗಳಿಗೆ ಪರಿಹಾರ ಸಿಗುತ್ತೆ ಅಂತನೂ ಒಂದು ನಂಬಿಕೆ ಇದೆ. ಹೌದು. ಆರೋಗ್ಯ ಚೆನ್ನಾಗಿರುತ್ತೆ, ತೇಜಸ್ಸು ಹೆಚ್ಚುತ್ತೆ, ಮನಸ್ಸಲ್ಲಿ ಒಳ್ಳೆ ಅಂದ್ರೆ ಸಾತ್ವಿಕ ಗುಣಗಳು ಬೆಳೆಯೋಕೆ ಸಹಾಯ ಆಗುತ್ತೆ ಅಂತಾನೂ ಹೇಳ್ತಾರೆ. ಅಬ್ಬಾ, ಇಷ್ಟೆಲ್ಲಾ ಪ್ರಯೋಜನಗಳಿದೆಯಾ? ಹೌದು. ಪ್ರತಿದಿನ 3 ಹೊತ್ತು ಮಾಡೋದ್ರಿಂದ ಆಯಾ ಸಮಯದ ದೋಷಗಳು ನಿವಾರಣೆ ಆಗುತ್ತೆ ಅಂತ ಕೂಡ ಉಲ್ಲೇಖ ಇದೆ.
ಹಾಗಾದ್ರೆ ಒಟ್ಟಾರೆಯಾಗಿ ಈ ಚರ್ಚೆಯನ್ನ ನೋಡಿದ್ರೆ ಈ ಸಂಧ್ಯಾವಂದನೆಯ ಅಂತರಂಗ ಪುಸ್ತಕ ಏನ್ ಮಾಡುತ್ತೆ ಅಂದ್ರೆ ನಾವು ದಿನ ಮಾಡುವ ಕೆಲವೊಮ್ಮೆ ಸುಲಭ ಅನ್ಸೋ ಈ ಸಂಧ್ಯಾವಂದನೆ ಗಾಯತ್ರಿ ಜಪ ಹ್ಮ್ ಇದ್ರೊಳಗೆ ಎಷ್ಟು ಆಳವಾದ ಕೂರ್ಮಾವತಾರದಂಥ ಬ್ರಹ್ಮಾಂಡದ ತತ್ವಗಳು ಅದೆಲ್ಲ ಹೇಗೆ ಅಡಗಿದೆ ಅಂತ ತೋರ್ಸ್ಕೊಡುತ್ತೆ. ನಿಜ. ಮುಖ್ಯವಾಗಿ ಬರೀ ಮಾಡೋದಲ್ಲ, ಯಾಕ್ ಮಾಡ್ತೀವಿ, ಹೇಗ್ ಮಾಡ್ತೀವಿ ಅನ್ನೋ ಆ ಅನುಸಂಧಾನ ಇದೆಯಲ್ಲ, ಹ್ಮ್ ಅದಕ್ಕೆ ತುಂಬಾ ಪ್ರಾಮುಖ್ಯತೆ ಕೊಡುತ್ತೆ. ಹೌದು, ಖಂಡಿತ. ಇದೊಂದು ಬರೀ ಹೀಗೆ ಮಾಡಿ ಅಂತ ಹೇಳೋ ಮ್ಯಾನ್ಯುಯಲ್ ಅಲ್ಲ. ಯಾಕ್ ಮಾಡಬೇಕು, ಇದರ ಹಿಂದಿನ ಫಿಲಾಸಫಿ ಏನು ಅಂತ ತಿಳಿಸಿ ನಮ್ಮ ಆಚರಣೆಗೆ ಒಂದು ತೂಕ, ಒಂದು ಅರ್ಥ ಕೊಡೋ ಪ್ರಯತ್ನ ಇದು. ಈ ಅರಿವು ಬಂದ್ರೆ ಆಚರಣೆಯಲ್ಲಿ ನಮ್ಮ ಶ್ರದ್ಧೆ ಸಹಜವಾಗಿಯೇ ಹೆಚ್ಚುತ್ತೆ ಅಲ್ಲ? ಖಂಡಿತವಾಗಿ. ಕೇಳುಗರಿಗೆ ಕೊನೆಯದಾಗಿ ಒಂದು ಯೋಚನೆ ಮಾಡೋಕೆ ಒಂದು ವಿಷಯವನ್ನ ಬಿಟ್ಟೋಗೋಣವೇ? ಖಂಡಿತ. ನಾವೆಲ್ಲರೂ ದಿನನಿತ್ಯ ಎಷ್ಟೋ ಆಚರಣೆಗಳನ್ನ ಮಾಡ್ತೀವಿ, ಪ್ರಾರ್ಥನೆ ಮಾಡ್ತೀವಿ, ಅಥವಾ ಬೇರೆ ಅಭ್ಯಾಸಗಳನ್ನ ರೂಢಿಸ್ಕೊಂಡಿರ್ತೀವಿ. ಇವು ನಮ್ಗೆ ತುಂಬಾನೇ ಪರಿಚಿತವಾಗಿರುತ್ತೆ. ಹೌದು. ಆದ್ರೆ ಅವುಗಳ ಹಿಂದೆ ಅಡಗಿರಬಹುದಾದ ಆಳವಾದ ಸಾಂಕೇತಿಕ ಅಥವಾ ತಾತ್ವಿಕ ಅರ್ಥಗಳ ಬಗ್ಗೆ ನಾವು ಯೋಚಿಸೋಕೆ ಶುರು ಮಾಡಿದ್ರೆ, ಅದನ್ನ ಸ್ವಲ್ಪ ಅನ್ವೇಷಣೆ ಮಾಡಿದ್ರೆ, ಅದು ನಮ್ಮ ಆಧ್ಯಾತ್ಮಿಕ ಜೀವನವನ್ನಾಗಲಿ ಅಥವಾ ಈ ಪ್ರಪಂಚವನ್ನ ನಾವು ನೋಡೋ ದೃಷ್ಟಿಯನ್ನೇ ಆಗಲಿ ಹೇಗೆ ಬದಲಾಯಿಸಬಹುದು? ಸ್ವಲ್ಪ ಯೋಚಿಸಿ ನೋಡಿ.